ಎಷ್ಟು ದಿನ ಜನ ಸುಡು ಬಿಸಿಲಿಗೆ ಬಸ್ ಬಳಿದು ಹೋಗಿದ್ರು. ಆದ್ರೀಗ ರಾಜ್ಯದಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ಸುರಿದಿದೆ. ಸಿಡಿಲು ವೃದ್ಧಿಯ ಜೀವವನ್ನೇ ಕಸಿದಿದೆ. ಚಿಕ್ಕಮಗಳೂರಿನಲ್ಲಿ ವರುಣಾರ್ಭಟ, ನೆಲಕ್ಕುರುಳಿದ ಮರ, ವಿದ್ಯುತ್ ಕಂಬ. ಇಲ್ಲಿ ನೋಡಿ, ಚಿಕ್ಕಮಗಳೂರಿನಲ್ಲಿ ಮಳೆರಾಯನ ಅಬ್ಬರ ಅದು ಹೇಗಿದೆ ಅಂತ. ಕಳೆದ ಒಂದು ವಾರದಿಂದಲೂ ವರುಣ ಇನ್ನಿಲ್ಲದಂತೆ ಕಾಡ್ತಾ ಇದ್ದಾನೆ. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಗೆ ಕಳಸ ತಾಲೂಕಿನ ಹಳುವಳ್ಳಿ ಬಳಿ ಬೃಹತ್ ಮರ ರಸ್ತೆಗೆ ಉರುಳಿ ಬಿದ್ದಿದೆ. ಇದರಿಂದ ಹೊರನಾಡು ಸಂಪರ್ಕಿಸುವ ರಸ್ತೆ ಬಂದ್ ಆಗಿದೆ. ಕಳಸ ಮಾತ್ರವಲ್ಲ, ಶೃಂಗೇರಿಯಲ್ಲೂ ವರುಣ ಅವಾಂತರಗಳನ್ನೇ ಹೊತ್ತು ತಂದಿದ್ದಾನೆ. ಕಣದಮನೆ ಗ್ರಾಮದ ಬಳಿ ಮರ ಹಾಗೂ ವಿದ್ಯುತ್ ಕಂಬ ನೆಲಕ್ಕೆ ಉರುಳಿವೆ. ಕುಂಚೆಬೈಲು ತೆಕ್ಕೂರು ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಸವಾರರು ಚಿಂತೆಗೀಡಾಗಿದ್ದಾರೆ. ಇನ್ನು ಮೂಡಿಗೆರೆ ತಾಲೂಕಿನ ಜಾಣಿಯಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಗೋಣಿಬೀಡು ಹೋಬಳಿಯ ಗ್ರಾಮಗಳಲ್ಲಿ ಆಲಿಕಲ್ಲು ಮುತ್ತಿನಂತೆ ಧರೆಗೆ ಬಿದ್ದಿವೆ. ಇತ್ತ ಪಟ್ಟದೂರು ಗ್ರಾಮದಲ್ಲಿ ಮದುವೆ ಮನೆಗೂ ಎಫೆಕ್ಟ್ ತಟ್ಟಿದೆ. ಧಾರಾಕಾರ ಮಳೆ ಸುರಿತಾ ಇದ್ದಂತೆ ಸಂಬಂಧಿಕರು ಊಟ ಬಿಟ್ಟು ಓಡಿದ್ದಾರೆ. ಇತ್ತ ಉಡುಪಿ ಜಿಲ್ಲೆಯಲ್ಲಿ ಬಿರುಗಾಳಿ ಹೊಡೆತಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ರಸ್ತೆಗಳೆಲ್ಲವೂ ಧೂಳುಮಯವಾಗಿದ್ರೆ ವಾಹನ ಸವಾರರು ಪರಿತಪಿಸಿದ್ದಾರೆ. ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ವಿದ್ಯುತ್ ಪೂರೈಕೆ ಸ್ಥಗಿತಗೊಳಿಸಲಾಯಿತು. ಕೊಡಗು ಜಿಲ್ಲೆಯ ಮಡಿಕೇರಿ ನಗರದಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ಮರಗೋಡು, ಕತ್ತಲೆಕಾಡು, ಹೊಸಕೇರಿ, ಮೂರ್ನಾಡು, ಕೊಂಡಂಗೇರಿ ಸುತ್ತಮುತ್ತ ಮಳೆಯಾಗಿದ್ದು ಕಾಫಿ ತೋಟಗಾರರ ಮುಖದಲ್ಲಿ ಮಂದಹಾಸ ಮೂಡಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲೂ ಮಳೆಗೆ ಜನ ಹೈರಾಣಾಗಿದ್ದಾರೆ. ಗಾಳಿ ಮಳೆಗೆ ಕೆಲವು ಕಡೆ ಮರಗಳು ಧರೆಗೆ ಉರುಳಿವೆ. ಬ್ಯೂರೋ ರಿಪೋರ್ಟ್, TV9.